Excel Techno School, Guruvayanikere, Venuru. Admission open now. ಫಸ್ಟ್ ಕ್ವೆಶ್ಚನ್ ಸರ್, ಪರಮೇಶ್ವರ್ ಅವರು ಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಬೇಡಿಕೆಯನ್ನ ಪ್ರಮುಖವಾಗಿ ರೈಸ್ ಮಾಡಲಾಗ್ತಿದೆ ಈಗ ಥ್ರೂ ಔಟ್ ದಿ ಸ್ಟೇಟ್. ಮೊನ್ನೆ ನೀವು ನಿನ್ನೆ ಕೂಡ ತುಮಕೂರಲ್ಲಿ ಕಾರ್ಯಕ್ರಮ ಅಟೆಂಡ್ ಮಾಡಿ ಬಂದಿದ್ರಿ. ಅಲ್ಲಿ ನಿಮ್ಮ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಮುಂದಿನ ಮುಖ್ಯಮಂತ್ರಿಗಳು ದಲಿತ ಮುಖ್ಯಮಂತ್ರಿ ಪರಮೇಶ್ವರ್ ಅವರು ಅಂತ ಸ್ಲೋಗನ್ ಅನ್ನ ರೈಸ್ ಮಾಡಿದ್ದಾರೆ. ನಾಟ್ ಓನ್ಲಿ ತುಮಕೂರು, ಎಲ್ಲ ಕಡೆ ಈಗಾಗಲೇ ಸಾಕಷ್ಟು ಗೊಂದಲ ಆಗಿದೆ. ನಾನು ಅದಕ್ಕೆ ಇನ್ನೂ ಹೆಚ್ಚು ಗೊಂದಲ ಮಾಡೋದಕ್ಕೆ ತಯಾರಿಲ್ಲ. ಅನೇಕರು ನನ್ನನ್ನು ಪ್ರಶ್ನೆ ಕೇಳ್ತಾರೆ, ತಾವು ಕೇಳಿದಾಗ ಕೇಳ್ತಾರೆ. ಅಭಿಮಾನಿಗಳು ಅಲ್ಲಲ್ಲೇ ಅವ್ರು ಆಗಬೇಕು ಅಂಥೇಳಿ ಅವರ ಎಕ್ಸ್ಪ್ರೆಷನ್ಸು, ಅವರು ಈಗ ನಾವು ಯಾವುದೋ ಕಾರ್ಯಕ್ರಮಕ್ಕೆ ಹೋದರೆ ಹಿಂದಿನಿಂದ ಎಲ್ಲೋ ಕೂಗ್ತಾರೆ. ಆದರೆ ಇದಕ್ಕೆಲ್ಲ ಉತ್ತರ ಏನಪ್ಪ ಅಂತ ಹೇಳಿದರೆ, ನಮ್ಮ ಹೈಕಮಾಂಡ್ನವರು ಯಾವ ಸಂದರ್ಭದಲ್ಲಿ ತೀರ್ಮಾನ ತಗೋಬೇಕೋ ಆ ಸಂದರ್ಭದಲ್ಲೇ ಅವರು ತಗೊಳ್ತಾರೆ. ಆದ್ದರಿಂದ ಅದ್ರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡೋದರಲ್ಲಿ ಅರ್ಥವಿಲ್ಲ. ಯಾಕೆಂದರೆ ಉತ್ತರ ಸಿಗೋದಿಲ್ಲ. ಉತ್ತರ ಸಿಗಬೇಕಾಗಿರೋದು ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದನ್ನು ಮಾಡ್ತಾರೆ. ಶಾಸಕರುಗಳು ಕೆಲವರಿಗೆ ಅವರವರ ನಾಯಕರುಗಳಿಗೆ ಲಾಬಿ ಮಾಡ್ತಿದ್ರೆ, ನಿಮಗೆ ಕಾರ್ಯಕರ್ತರು ಲಾಬಿ ಮಾಡ್ತಿದ್ದಾರೆ, ನಿಮ್ಮ ಫ್ಯಾನ್ ಫಾಲೋವರ್ಸ್ ಲಾಬಿ ಮಾಡ್ತಿದ್ದಾರೆ. ಲಾಬಿ ಅನ್ನೋದಕ್ಕಿಂತ ಅವ್ರ ಅಭಿಪ್ರಾಯ ತಿಳಿಸ್ತಿದ್ದಾರೆ. ನಾನು ಯಾವ ಲಾಬಿನೂ ಮಾಡೋಕ್ಕೆ ಹೋಗಿಲ್ಲ. ನೀವು ಹೇಳೋದು ನೆನ್ನೆ ಕೇಳಿಲ್ವ, ನನಗೊಂದು ಪ್ರಶ್ನೆ ಕೇಳಿದ್ರಿ, ನೀವು ಡೆಲ್ಲಿಗೆ ಹೋಗ್ತಾ ಇಲ್ಲ ನೀವು. ನಾನು ಡೆಲ್ಲಿಗೆ ಹೋಗಿಲ್ಲ, ಆಯಿತಾ. ನಾನು ಯಾವ ಲಾಬಿನೂ ಮಾಡ್ತಾಯಿಲ್ಲ. ಅಲ್ಲಿ ಇಲ್ಲಿ ನಮ್ಮ ವೆಲ್ ವಿಷರ್ಸು ಅವರ ಎಕ್ಸ್ಪ್ರೆಷನ್ಸ್ ಮಾಡಿರ್ಬೋದು. ಅದನ್ನು ನಾನು ಮಾಡಬೇಡಿಯಪ್ಪ ಅಂತ ಹೇಗೆ ಹೇಳೋದು, ಮಾಡಬೇಡಿ ಅಂತ ಹೇಳಿದ್ದೇನೆ. ಎರಡು ಸಾರಿ ನಾನು ಇದನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ಬೈದಿದ್ದೀನಿ ಅವ್ರಿಗೆ. ಆದರೆ ಎಲ್ಲೋ ಒಂದು ಕಡೆ ಅವ್ರ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ. ಅದನ್ನು ನಾವೇನು ಮಾಡೋಕ್ಕಾಗೋದಿಲ್ಲ ಸರ್. ಬಟ್ ಇದಕ್ಕೆಲ್ಲ ನಾನು ಹೇಳಿದಾಗೆ ನಾನು ಈ ಗೊಂದಲಕ್ಕೆ ನಾನು ಕೈ ಜೋಡ್ಸೋಕ್ಕೆ ಹೋಗೋದಿಲ್ಲ. ದಲಿತ ನಾಯಕರು ರಾಜ್ಯದಲ್ಲಿ 15,000 ಮಕ್ಕಳಷ್ಟು ಕಳ್ತನಾಗಿದ್ದಾರೆ ಸರ್, ತಮಗೆ ಏನಿದೆ ಮಾಹಿತಿ? ಅಲ್ಲ, ಮಕ್ಕಳು ಮಿಸ್ಸಿಂಗ್ ಅಂತ ಹೇಳಿ ನಮಗೆ ಮಾಹಿತಿಗಳನ್ನ ಕೊಡ್ತಾರೆ. ಅದನ್ನೆಲ್ಲ ನಾವು ಪ್ರತಿಯೊಂದು ಸಂದರ್ಭದಲ್ಲಿ ರಿವ್ಯೂ ಮಾಡುವಾಗ, ಜಿಲ್ಲೆನಲ್ಲಿ ಹೋದಾಗ ರಿವ್ಯೂ ಮಾಡುವಾಗಲೂ ಅದನ್ನು ನಾನು ಭಾಳ ಗಂಭೀರವಾಗಿ ತಗೊಳ್ತೀನಿ. ಮತ್ತು ರಾಜ್ಯದಲ್ಲೂ ಕೂಡ ನಾವು ಮಿಸ್ಸಿಂಗ್ ಅಂತ ಏನು ಬರುತ್ತೆ, ಅದು ಮಕ್ಕಳು ಮಿಸ್ಸಿಂಗ್ ಆದ ಸಂದರ್ಭದಲ್ಲಿ ಅದನ್ನು ಭಾಳ ಗಂಭೀರವಾಗಿ ನಾವು ಪರಿಗಣಿಸ್ತೇವೆ. ಅದನ್ನು ಭಾಳಷ್ಟು ಜನರದ್ದು ಹುಡುಕಿದ್ದಾರೆ, ಭಾಳಷ್ಟು ಜನ ಸಿಕ್ಕಿದ್ದಾರೆ, ಹುಡುಕಿದ್ದಾರೆ. ಇನ್ನೂ ಭಾಳಷ್ಟು ಜನ ಮಿಸ್ಸಿಂಗ್ ಅಂತ ಹೇಳಿನೇ ಬರ್ತಾಯಿದೆ. ಅದನ್ನು ಏನು ಕ್ರಮ ತಗೋಬೇಕು ನಾವು ಇಲಾಖೆ ಒಳಗೆ ಅದನ್ನು ತಗೊಳ್ತೀವಿ. ಸರ್, ಮಲ್ಲಿಕಾರ್ಜುನ ಮುತ್ಯ ಬಾಲಕಿ ಜೊತೆ ಅಸಭ್ಯವಾಗಿ ಹೊರತರೋದ್ರ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಸರ್. ಯಾರು? ಮಲ್ಲಿಕಾರ್ಜುನ ಮುತ್ಯ ಅಂತ ಸ್ವಯಂ ಘೋಷಿತ ದೇವಮಾನವ ಅಂತ ಹೇಳ್ಕೊಂಡಿದ್ದಾನೆ ಸರ್ ಅವರು ಯಾದಗಿರಿನಲ್ಲಿ. ಸರ್, ನಾನು ರಿಪೋರ್ಟ್ ತಗೊಳ್ತೇನೆ, ನಾನಿನ್ನೂ ಮಾಹಿತಿ ಬಂದಿಲ್ಲ ನನಗೆ. ಸರ್, ಆಮೇಲೆ ಇವತ್ತು ಸರ್ ಪ್ರಮುಖವಾಗಿ ದಾಳಿ ಆಗಿದೆ ಸರ್, ಪೊಲೀಸರು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ, 31 ಜನ ಅರೆಸ್ಟ್ ಮಾಡಿದ್ದಾರೆ. ನೋಡಿ, ಬಾಂಗ್ಲಾದೇಶದವರಾಗಲಿ ಅಥವಾ ಫಾರಿನರ್ಸು ಬೇರೆ ಬೇರೆ ದೇಶಗಳಿಂದ ಬಂದಾಗ ವೀಸಾ ಮೇಲೆ ಬಂದಿರ್ತಾರೆ. ಆ ವೀಸಾ ಎಕ್ಸ್ಪೈರ್ ಆದರೂ ಇಲ್ಲೇ ಇರ್ತಾರೆ. ಒಂದು ಕಡೆ ಅದನ್ನು ಹುಡುಕ್ಬೇಕು ನಾವು. FRRO ಅಂತ ಇದೆ, ಅವ್ರಿಗೆ ಗೊತ್ತಿರುತ್ತೆ ವೀಸಾ ಇಂಥ ದಿವಸ ಎಕ್ಸ್ಪೈರಿ ಆಗ್ತಾಯಿದೆ ಇವ್ರದ್ದು ಅಂತ. ಅವರು ವಾಪಸ್ ಹೋಗಿರೋದು ರೆಕಾರ್ಡ್ ಇರೋದಿಲ್ಲ, ಇಮಿಗ್ರೇಷನಲ್ಲಿ ರೆಕಾರ್ಡ್ ಇರೋಲ್ಲ. ಅಂದರೆ ಅವ್ರು ಇಲ್ಲೇ ಇದ್ದಾರೆ, ಅವ್ರನ್ನ ಹುಡುಕುವಂಥದ್ದು ಒಂದು ಕೆಲಸ. ಎರಡನೇದು, ಅಕ್ರಮವಾಗಿ ಬಾಂಗ್ಲಾದೇಶದವರು ಇತ್ತೀಚೆಗೆ ಹೆಚ್ಚು ಜನ ಬಂದಿದ್ದಾರೆ ಅಂತೇಳಿ ಸದನದಲ್ಲೆಲ್ಲ ಭಾಳ ದೊಡ್ಡ ಚರ್ಚೆ ಆಗಿದೆ. ಅದಕ್ಕೆ ನಾನು ಕೂಡ ಉತ್ತರ ಕೊಟ್ಟಿದ್ದೇನೆ, ನಾವು ಹುಡುಕ್ತೀವಪ್ಪ ಎಲ್ಲಿ ಅವರು ಇದ್ದಾರೆ. 20 ಲಕ್ಷ ಇದ್ದಾರೆ, 15 ಲಕ್ಷ ಇದ್ದಾರೆ ಅಂತೆಲ್ಲ ವಿರೋಧ ಪಕ್ಷದವರು ಚಾರ್ಜ್ ಮಾಡಿದರು. ಅದಕ್ಕೆ ನಾನು ಒಂದು ಆಂದೋಲನ ಮಾಡಿ ಇಡೀ ರಾಜ್ಯದಲ್ಲಿ ಎಲ್ಲ ಡಿಸ್ಟ್ರಿಕ್ಟ್ಗಳಿಗೂ ಸೂಚನೆ ಕೊಟ್ಟು, ಯಾರ್ಯಾರು ಬರೀ ಬಾಂಗ್ಲಾದೇಶದವರು ಅಂತ ಅನ್ನೋದು ಬೇಡಪ್ಪ, ಯಾರ್ಯಾರು ಫಾರಿನರ್ಸು ಅವರ ವೀಸಾ ಎಕ್ಸ್ಪೈರಿ ಆದಮೇಲೂ ಇಲ್ಲಿ ಉಳ್ಕೊಂಡಿದ್ದಾರೆ ಹುಡುಕಬೇಕು ಅಂತೇಳಿ ಒಂದು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದೇನೆ. ಅದಕ್ಕಾಗಿ ಈಗ ಬೆಂಗಳೂರಿನಲ್ಲಿ ಹೆಚ್ಚಿದ್ದಾರೆ ಅಂತೇಳಿ ಬೆಂಗಳೂರಿನಲ್ಲಿ ಅನಧಿಕೃತವಾಗಿ ಯಾರಿದ್ದಾರೆ ಅಂತ ಹೇಳಿ ಅದನ್ನು ಹುಡುಕ್ತಾ ಇದ್ದೀವಿ. ಮತ್ತು ಅವರಿಗೆ ID ಕಾರ್ಡ್ ಮಾಡ್ಕೊಂಡಿದ್ದಾರೆ, ಅವರಿಗೆ ಇದೆಲ್ಲ ಕಾರ್ಡ್ಸು ಇವೆಲ್ಲ ಮಾಡ್ಕೊಂಡಿದ್ದಾರೆ, ಐಡೆಂಟಿಟಿ ಕಾರ್ಡ್ಸ್ ಎಲ್ಲ ಅಂತ ಹೇಳಿ ಹೇಳ್ತಿದ್ರು. ಅದನ್ನು ವೆರಿಫೈ ಮಾಡಿ, ಡೂಪ್ಲಿಕೇಟ್ ಯಾವುದಿದೆ, ಒರಿಜಿನಲ್ ಯಾವುದಿದೆ ಅದನ್ನೆಲ್ಲ ವೆರಿಫೈ ಮಾಡಿ ಅಂತೇಳಿ ಹೇಳಿದ್ವಿ. ಅದು ಮಾಡ್ತಾ ಇದ್ದಾರೆ. ಇಡಿ ಒಂದು ಚಾರ್ಜ್ ಶೀಟ್ ಫೈಲ್ ಮಾಡಿದೆ ಸರ್. ರಮ್ಯಾರಾವ್ ಅವರು 127 ಕೆಜಿಗಿಂತ ಹೆಚ್ಚು ಚಿನ್ನವನ್ನು ಅವರು ಟ್ರಾನ್ಸ್ಪೋರ್ಟ್ ಮಾಡಿದ್ದಾರೆ, ಹವಾಲಾದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನಾನು ಮಾಧ್ಯಮದಲ್ಲಿ ನೋಡಿದೆ. ನಮ್ಗೆ ಯಾರು ಅದನ್ನೇನು ಮಾಹಿತಿ ಕೊಡೋದಿಲ್ಲ, ಬಟ್ ಮಾಧ್ಯಮದಲ್ಲಿ ನಾನು ಕೂಡ ನೋಡಿದೆ.
ಅವ್ರ ಕೆಲಸ ಅವ್ರು ಮಾಡ್ತಾರೆ, ಇ ಡಿ ಅವರು ಅವ್ರ ಕೆಲಸ ಅವ್ರು ಮಾಡ್ತಾರೆ. ಸರ್ ಆಮೇಲೆ ಇವತ್ತು ಪ್ರಮುಖವಾಗಿ ಸರ್ ಉದ್ಯೋಗ ಅವಕಾಶ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗುತ್ತೆ. ಧಾರವಾಡದಲ್ಲಿ ಪ್ರತಿಭಟನೆ ತೀವ್ರ ಆಗ್ತಾ ಇದೆ. ಎಲ್ಲ ಆಗ್ಲೂಬಹುದು, ಭಾಳ ಗಂಭೀರವಾದಂಥ ವಿಚಾರ. ಯಾಕೆಂದರೆ ಯುವಕರು ನಮಗೆ ನೌಕರಿ ಸಿಕ್ಕಲಿಲ್ಲ ಅನ್ನೋದು ಭಾಳ ಗಂಭೀರವಾದಂಥ ವಿಚಾರ. ಒಂದು ಕಡೆ ಅವರನ್ನು ಹೆಚ್ಚು ವಿದ್ಯಾವಂತರಾಗಬೇಕು, ಯೂನಿವರ್ಸಿಟಿಗಳಲ್ಲಿ ವ್ಯಾಸಂಗ ಮಾಡೋದು, PhD ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತೀವಿ. ಆದರೆ ಅವರಿಗೆ ನೌಕರಿ ಸಿಕ್ಕಿದಾಗ ಸ್ವಾಭಾವಿಕವಾಗಿ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಅದ್ರ ಬಗ್ಗೆನೂ ಚರ್ಚೆ ಮಾಡ್ತೀವಿ. ಯಾಕೆಂದರೆ ಈಗ ಇಂಟರ್ನಲ್ ರಿಸರ್ವೇಷನ್ನಿಂದ ಸ್ವಲ್ಪ ಮಟ್ಟಿಗೆ ನಮ್ಮ ರಿಕ್ರೂಟ್ಮೆಂಟ್ ಪ್ರೋಸೆಸ್ಸು ನಿಧಾನ ಆಗಿದೆ. ಅದನ್ನು ಸರಿಪಡಿಸ್ಕೊಂಡು ಹೇಗೆ ಮಾಡೋದು ಅನ್ನೋದನ್ನು ಕೂಡ ಚರ್ಚೆ ಮಾಡ್ತೀವಿ. ಸರ್, ಬಿಜೆಪಿ ಅಧಿಕಾರದಲ್ಲಿದ್ದಾಗ 2 ಲಕ್ಷಕ್ಕಿಂತ ಜಾಬ್ಗಳನ್ನ ಹಾಗೆ ವೇಕೆಂಟ್ ಬಿಟ್ಟಿದ್ರು ಅನ್ನೋ ಆರೋಪ ಕೂಡ ಇದೆ. ಅದು ಮತ್ತೆ ಕಂಟಿನ್ಯೂ ಆಗ್ತಿದೆಯಾ ನಿಮ್ಮ ಅವಧಿನಲ್ಲಿ? ಅಲ್ಲ, ನಾವು ಏನು ಅದರಲ್ಲೇನು ಮುಚ್ಚುಮರೆ ಇಲ್ಲಲ್ಲ. ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಹೇಳಿಲ್ವಾ? ನಾವು ಹೇಳಿದ್ದೀವಿ 2.5 ಲಕ್ಷ ಹುದ್ದೆಗಳು ಖಾಲಿ ಇದೆ ಸರ್ಕಾರದಲ್ಲಿ, ಅದನ್ನು ಹಂತವಾಗಿ ತುಂಬುತ್ತೇವೆ ಅಂತ ನಾವು ಹೇಳಿದ್ವಿ. ಅದನ್ನು ಈಗ ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ ಭಾಳಷ್ಟು ಜನನ ರಿಕ್ರೂಟ್ಮೆಂಟ್ ಮಾಡಿಬೇಕು 2.5 ವರ್ಷದಲ್ಲಿ. ಆದರೆ ಈ ಮಧ್ಯದಲ್ಲಿ ಇಂಟರ್ನಲ್ ರಿಸರ್ವೇಷನ್ನು ಇವೆಲ್ಲ ಬಂದ ಮೇಲೆ ಸ್ವಲ್ಪ ಸ್ಥಗಿತ ಆಗಿತ್ತು. ಅದನ್ನು ಮುಂದುವರಿಸ್ತಾರೆ. ಈಗ ನಮ್ಮ ಇಲಾಖೆನಲ್ಲೇ ನಾನು ಹೇಳಿದೆ ನಿನ್ನೆ ದಿವಸ 17,000 ಹುದ್ದೆ ಖಾಲಿ ಇದೆಯಪ್ಪ ನಮ್ಮಲ್ಲಿ. ಈಗಾಗಲೇ ನಮಗೆ ಅನುಮತಿಯನ್ನು ಕೂಡ ಕೊಟ್ಟಿದ್ದಾರೆ ನೋಟಿಫಿಕೇಷನ್ ಮಾಡೋದಕ್ಕೆ. ಅದನ್ನು ನೋಡ್ಕೊಂಡು ಮಾಡ್ತೀವಿ. ಗ್ಯಾರಂಟಿಗಳು ಹೊರೆ ಆಗ್ತಿದೆ ಅಂತ ಸರ್ ನಿನ್ನೆ DK ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ. ಗ್ಯಾರಂಟಿಗಳು ಹೊರೆ ಆಗ್ತಿದೆ ಅಂತ. ಅಲ್ಲ, ನಾವು DK ಶಿವಕುಮಾರ್ ಅವರು ನಮ್ಮ ಅಧ್ಯಕ್ಷರು. ಚುನಾವಣೆಗೆ ಹೋಗುವಾಗ ಮ್ಯಾನಿಫೆಸ್ಟೋನ ನಾವು ಎಲ್ಲರೂ ಸೇರಿ ತಯಾರು ಮಾಡಿದ್ವಿ. ನನ್ನನ್ನು ಅಧ್ಯಕ್ಷನಾಗಿ ಮಾಡಿದರು ಮ್ಯಾನಿಫೆಸ್ಟೋ ಕಮಿಟಿಗೆ. ನಾನು ಕೊಟ್ಟ ಮೇಲೆ ಅಧ್ಯಕ್ಷರು ಅದನ್ನು ಬಿಡುಗಡೆ ಮಾಡಿದರು. ಎಲ್ಲ ಕಲೆಕ್ಟಿವ್ ಆಗಿ ನಾವೆಲ್ಲ ಜವಾಬ್ದಾರಿ ತೊಗೊಂಡೇನೆ ಈ ಮ್ಯಾನಿಫೆಸ್ಟೋನಲ್ಲಿ ಗ್ಯಾರಂಟಿಗಳನ್ನ ಪ್ರಕಟಣೆ ಮಾಡಿದ್ದೇವೆ. ಅವರಿಗೆ ಈಗ ಅನಿಸಿರ್ಬೋದು, ಅವರಿಗೆ ಅನೇಕ ವಿಷಯಗಳು ನಮಗೆ ಗೊತ್ತಿಲ್ಲದೆ ಇರೋದು ಅವ್ರಿಗೂ ಗೊತ್ತಿರುತ್ತೆ. ಹಾಗಾಗಿ ಹಂಗೆ ಅನಿಸಿರ್ಬೋದು. ಸರ್ ಕೂತ್ ಅವಾಗ ಚರ್ಚೆ ಮಾಡುವಾಗ ಇದೆಲ್ಲ ಗೊತ್ತಿತ್ತಲ್ವಾ ಸರ್, ಈ ಥರದ್ದು ಆಗುತ್ತೆ, ಹಣ ಇಷ್ಟು ಖರ್ಚಾಗುತ್ತೆ ಅನ್ನೋಂಥದ್ದು. ಈಗ ಈ ಸಂದರ್ಭದಲ್ಲಿ ಹೇಳೋಂಥ ಅವಶ್ಯಕತೆ ಏನು? ಅಲ್ಲ, ಅವರ ಅಭಿಪ್ರಾಯ ಹೇಳಿದ್ದಾರೆ, ನೋಡೋಣ, ಚರ್ಚೆ ಮಾಡ್ತೀವಿ. ಅವರು ಈಗ ಅಧ್ಯಕ್ಷರೇ ಇದ್ದಾರೆ ಈಗಲೂ ಕೂಡ. ಅವತ್ತು ಅಧ್ಯಕ್ಷರಿದ್ದರು, ಇವತ್ತು ಅಧ್ಯಕ್ಷರಿದ್ದಾರೆ. ಈಗ ಇದನ್ನು ಸಾಲ್ವ್ ಯಾರು ಮಾಡಬೇಕು? ಮುಖ್ಯಮಂತ್ರಿಗಳು, ಅಧ್ಯಕ್ಷರು ಮತ್ತು ನಾವುಗಳು ಎಲ್ಲ ಸೇರಿ ಮಾಡಬೇಕಲ್ಲ. ಅದು ಏನು, ಅದು ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಗಳಾಗಿ ಅವರೇನು ನಮಗೆ ಸೂಚನೆಗಳನ್ನು ಕೊಡ್ತಾರೆ, ಅದನ್ನು ಪರಿಗಣಿಸ್ತೇವೆ. ಅಂದರೆ ಸರ್ ಫೈನಾನ್ಷಿಯಲಿ ಸ್ಟೇಬಲ್ ಇರೋರು ಈ ಫ್ರೀ ಬೇಸ್ನೆಲ್ಲ ವಾಲಂಟಿಯರ್ ಆಗಿ ತಗೊಳ್ಬೇಡಿ ಅಂತ CM ಅವರು ಕೂಡ ಮನವಿ ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರ ಈ ಮಟ್ಟಿಗೆ ಬಂದ್ಬಿಡ್ತಾ ಅಂತ ಸರ್? ಅಲ್ಲ, ಅವರಿಗೆ ನೋಡಿ, ನಾವೇನು ಮಾಡೋದು ಅಂದರೆ ನಾವು ಕ್ಲಾಸಿಫಿಕೇಷನ್ ಮಾಡೋದು ಬೇಡ. ಅವ್ರ ಹತ್ರ ಹಣ ಇದೆ, ಇವ್ರ ಹತ್ರ ಇಲ್ಲ, ಆ ಥರ ನಾವು ಡಿಫ್ರೆನ್ಷಿಯೇಷನ್ ಮಾಡೋದು ಬೇಡ. ಎಲ್ಲರಿಗೂ ಒಂದಂತ ಮಾಡಿದ್ರೆ ಯಾರು ಇರೋರು ತೊಗೊಳ್ಳೋದಿಲ್ಲ ವಾಲಂಟ್ರಿಯಾಗಿ. ಅವ್ರು ಯಾರು ಹಣವಂತರು ಯಾರು ತೊಗೊಳ್ತಾರೆ ಅಂತೇಳಿ ಆ ಅರ್ಥದಲ್ಲಿ ನಾವು ಮಾಡಿದ್ದೆವು. ಈಗ ಕೆಲವರು ಅದೆಲ್ಲ ಏನು ನಮಗೂ ಕೊಡಿ, ಇದ್ರೂ ನಮ್ಗೆ ಕೊಡಿ ಅನ್ನೋ ಥರ ಆಗಿಬಿಟ್ಟಿದೆ. ಈಗ ನಾವೆಲ್ಲ ನಮ್ಮ ಊರುಗಳಲ್ಲೆಲ್ಲ ನಾವು ನೋಡ್ತೀವಿ, ಯಾರು 100 ಎಕರೆ ಜಮೀನಿರೋರು ಕೂಡ 2,000 ರೂಪಾಯಿ ತೊಗೊಳ್ತಾರೆ. ಆ ಥರದಲ್ಲಿ ನಾವು ಏನು ಅವರಿಗೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಿಲ್ಲ. ಆ ಅರ್ಥದಲ್ಲಿ ಮುಖ್ಯಮಂತ್ರಿಗಳು ಹೇಳಿರ್ಬೋದು ಅಷ್ಟೇ. ಈಗ ಹಿಂದೆ ತಮ್ಗೆ ಗೊತ್ತಿದೆ, ಆಲ್ ಇಂಡಿಯಾದಲ್ಲಿ ಗ್ಯಾಸ್ ಸಿಲಿಂಡರ್ಸನ್ನು ವಾಪಸ್ ಕೊಟ್ಟರು ಭಾಳ ಜನ. ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಅದನ್ನು ಅಪ್ರಿಷಿಯೇಟ್ ಮಾಡಿದರು. ಹಾಗೆ ಆ ಅರ್ಥದಲ್ಲಿ ಮಾಡಿದ್ರು, ಅವರೇ ಕರೆ ಕೊಟ್ಟಿದ್ದರು. ಅದಕ್ಕೆ ಈಗ ಮುಖ್ಯಮಂತ್ರಿಗಳು ಅದೇ ರೀತಿ ಕರೆ ಕೊಟ್ಟಿದ್ದಾರೆ. ಸರ್ ಒಂದು ಮುಂದುವರೆದ ಸರ್, ಮುತ್ಯ ಕೇಸಲ್ಲಿ ಸರ್ ಪೋಕ್ಸೋ ಕೇಸ್ ದಾಖಲಾಗಿದೆ. ಸೊ ಎಸ್ಕೇಪ್ ಆಗಿದ್ದಾರೆ ಅಂತ ಮಾಹಿತಿ ಇದೆ ಸರ್. ಸೊ ಅದ್ರ ಬಗ್ಗೆ ಗೃಹ ಇಲಾಖೆ ಯಾವ ರೀತಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಿದೆ? ಮಾಹಿತಿ ತಗೊಳ್ತೀನಿ, ಮಾಹಿತಿ ತಗೊಂಡು ಉತ್ತರ ಕೊಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.